ಪರಿಸ್ಥಿತಿ, ಲಾ ಆ್ಯಂಡ್ ಆರ್ಡರ್ ಈ ಕರಾವಳಿ ಏರಿಯಾದರೆ ಇದನ್ನು ನಾವು ಏನಾದರೂ ಮಾಡಿದ್ರೆ ಮತ್ತು ಹಿಂದಿನ ಗತಿ ಆಗ್ತದೆ ಇದು ಅಂತೇಳಿ. ಯಾಕೆ ಹಿಂದೆ ಸ್ವತಃ BJP ಸರ್ಕಾರ ಇತ್ತು, ಅವ್ರ ಕೈ ಕಾನೂನುಗಳಿದ್ದು ಎಷ್ಟು ಜನರಿಗೆ ಕಂಟ್ರೋಲ್ ಮಾಡಿದರು, ಎಷ್ಟು ದ್ವೇಷ ಭಾಷೆಗಳನ್ನು ಕಂಟ್ರೋಲ್ ಮಾಡಿದರು, ಅದರಿಂದ ಎಷ್ಟು ಹತ್ಯೆಗಳಾದವು, ಕೊಲೆಗಳಾದವು, ಅದನ್ನ ಲೆಕ್ಕ ತೆಗೆದು ನೋಡಿ. ಈಗ ನಾವು ಬಂದ ಮೇಲೆ ಏನಾಗ್ಯದ ಪರಿಸ್ಥಿತಿ ಅಂದ್ರೆ ಇವ್ರೇನು ಕೊಲೆ ಸುಲಿಗೆ ಬಗ್ಗೆ ಮಾತಾಡ್ತಿದ್ರು, ಮತ್ತೇನೋ ಮಾಡ್ತಿದ್ರು, ಅವ್ರು ಇವತ್ತು ಮೌನಕ್ಕೆ ಜಾರ್ತಾ ಇದ್ದಾರೆ. ಭಾಷಣ ಆದಷ್ಟು ಮೃದುವಾಗಿ ಮಾತಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಇದಕ್ಕಾಗಿ ನಾನು ತಂದಿದ್ದು ಸರಿ ಅದ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇನ್ನು ಡಿಸಿಷನ್ ರಾಜ್ಯಪಾಲರಿಗೆ ಬಿಟ್ಟಿದ್ದು ಮತ್ತೊಂದು ಬಂದ್ರೆ ಮತ್ತೆ ತೆರಳಿ ಚರ್ಚೆ ಆಗೋದೈತೆ. ಅದು ಈಗಂತೂ ಪಾಸಾಗಿ ಹೋಗ್ಯದ, ಮತ್ತೆ ಚರ್ಚೆ ಆಗೋದು, ಪಾಸಾಗಿ ಮತ್ತೆ ಹೋಗ್ತದೆ. ಕಾರಣ ಇಷ್ಟೇ, ಅದು ಇವ್ರಿಗೆ ಬೇಕಾಗಿದೆ, ಆಡಳಿತಾರೂಢ ಪಕ್ಷಕ್ಕೆ ಅವ್ರಿಗೆ ಬೇಡ ಆಗ್ಯದ. ಯಾಕಂದ್ರೆ ಕಾನೂನು ಬಂತಂದ್ರೆ ಇದು ರಿಸ್ಟ್ರಿಕ್ಷನ್ ಆಗೋದನ್ನು ದ್ವೇಷ ಭಾಷೆ ಯಾರೂ ಮಾಡೋರು, ಮುಸ್ಲಿಮ್ ಮಾಡಲಿ, ಹಿಂದೂ ಮಾಡಲಿ, ಸಿಖ್ ಮಾಡಲಿ, ಪಾರ್ಸಿ ಮಾಡಲಿ, ಯಾರು ಮಾಡಿದರೂ ಅವ್ರ ಮೇಲೆ ಅಟ್ಯಾಕ್ ಆಗೋದು ಸಿದ್ಧ ಅನ್ನೋದು ಈಗ ಎಲ್ಲರಿಗೂ ಮನವರಿಕೆ ಆಗ್ಯದ. ಅದಕ್ಕಾಗಿ ಇಂಥ ಘಟನೆಗಳು ನಡೀದಂಗೆ ಆಗದಂಗೆ ಅವರ ಸ್ವತಃ ನೋಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದ್ದರಿಂದಾಗೆ ಈ ದ್ವೇಷ ತಡೆ ಮಸೂದೆ ಅಂಕಿತ ಹಾಕಿದಷ್ಟು ಯೋಗ್ಯ ಅನ್ನೋದು ಭಾಳ ಜನರ ಅಭಿಪ್ರಾಯ. ಇನ್ನು ಯಾವ ಕಾರಣಕ್ಕಾಗಿ ಏನು ಎಂತೂ ನಮ್ಮ ಗೆಲುತವರು ಮಾಡ್ಬೋದು, ಮಾಡಲಿಕ್ಕಿಲ್ಲ ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡೋಣ. ಆದ್ರೆ ಹೋಗಿ ಈ ನಮ್ಮ BJPಗರು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಆ ಮಸೂದೆ ತಡೆ ಮಾಡಿರಿ ಅಂತೇಳಿ. ಆ ಮಸೂದೆಗೆ, ಆ ಮನವಿಗೆ ಏನು ತಡೆ ಆಗ್ಬೋದಾ ಅನ್ನೋದು ನಾವು ನೀವು ನೋಡೋಣ ಅಂತ ಹೇಳ್ತಾ, ಅವ್ರು ಹೇಳೋದ್ರಲ್ಲಿ ಅರ್ಥ ಡಿಕ್ಟೇಟರ್ ಆಗಬಾರ್ದು, ಇನ್ನೊಬ್ರು ಇಂದಿರಾ ಗಾಂಧಿ ಹುಟ್ಟಬಾರ್ದು ಅನ್ನೋದು ಒಂದು ಕಳಕಳಿ ಅಂತ ನಾವು ತಿಳ್ಕೊಳ್ಳು. ಅದಾಗದೆ ಇರಲಿ ಅಂತ ಮತ್ತೊಮ್ಮೆ ಹೇಳ್ಕೊತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. 16 ನ್ಯೂಸ್ ಅರ್ಥ ತಿಳಿಸ್ತಾರೆ ಎಂಬುದು ಸತ್ಯದ ಕೈಗನ್ನಡಿ. ವಂದನೆಗಳು.